ಬಂದೋಬಸ್ತ್ನಲ್ಲಿ ಅವರನ್ನು ಹಾಜರುಪಡಿಸುವಂತಹ ಒಂದು ಕೆಲಸಗಳಾಗುತ್ತೆ. ನಂತರದ ಮುಂದೆ ಒಂದು 30ರಿಂದ 40 ನಿಮಿಷಗಳ ಕಾಲ ಈ ಒಂದು ಪ್ರೋಸೆಸ್ ಏನಿದೆ ಅಂತ ಹೇಳ್ಬೋದು. ಅವರನ್ನು ಸಾಕಷ್ಟು ಅವರ ಬೆಂಬಲಿಗರಾಗಿ ಬಂದು ನಡೆಸುವಂಥದ್ದು ಮತ್ತೆ ಇನ್ನಿತರ ಏನಾದರೂ ಮಾಡಿದ್ರೆ ಒಂದು ಈಗ ನಿಮ್ಮ ಪ್ರದೇಶದಲ್ಲಿ ಆ ಬೈಕ್ ಸಂಖ್ಯೆ ಇದೀಗ ಕೆಲವೇ ಕ್ಷಣಗಳ ಹಿಂದೆ ಶಾಸಕ ಭೈರತಿ ಬಸವರಾಜರನ್ನ ಸಿಐಡಿ ಅಧಿಕಾರಿಗಳು ಎನ್ಜಿಬಿ ಕ್ವಾರ್ಟರ್ಸ್ನಲ್ಲಿರುವ 42ರ ಎಸಿಬಿಐ ನ್ಯಾಯಾಧೀಶ ಕಾಣಿಸ್ತಾಣ ಈ ಕಡೆ ಎಷ್ಟು ಬಿಗಿ ಬಂದೋಬಸ್ತ್ನಲ್ಲಿ ಅವರನ್ನು ಹಾಜರುಪಡಿಸುವಂತಹ ಒಂದು ಕೆಲಸಗಳಾಗುತ್ತೆ. ನಂತರದ ಮುಂದೆ ಒಂದು 30ರಿಂದ 40 ನಿಮಿಷಗಳ ಕಾಲ ಈ ಒಂದು ಪ್ರೋಸೆಸ್ ಏನಿದೆ ಅಂತ ಹೇಳ್ಬೋದು. ಅವರನ್ನು ಸಾಕಷ್ಟು ಅವರ ಬೆಂಬಲಿಗರಾಗಿ ಬಂದು ನಡೆಸುವಂಥದ್ದು ಮತ್ತೆ ಇನ್ನಿತರ ಏನಾದರೂ ಮಾಡಿದ್ರೆ ಒಂದು ಈಗ ನಿಮ್ಮ ಪ್ರದೇಶದಲ್ಲಿ ಆ ಬೈಕ್ ಸಂಖ್ಯೆ ಇದೀಗ ಕೆಲವೇ ಕ್ಷಣಗಳ ಹಿಂದೆ ಶಾಸಕ ಭೈರತಿ ಬಸವರಾಜರನ್ನ ಸಿಐಡಿ ಅಧಿಕಾರಿಗಳು ಎನ್ಜಿಬಿ ಕ್ವಾರ್ಟರ್ಸ್ನಲ್ಲಿರುವ 42ರ ಎಸಿಬಿಐ ನ್ಯಾಯಾಧೀಶ ಕಾಣಿಸ್ತಾಣ ಈ ಕಡೆ ಎಷ್ಟು ಬಿಗಿ ಬಂದೋಬಸ್ತ್ನಲ್ಲಿ ಅವರನ್ನು ಹಾಜರುಪಡಿಸುವಂತಹ ಒಂದು ಕೆಲಸಗಳಾಗುತ್ತೆ. ನಂತರದ ಮುಂದೆ ಒಂದು 30ರಿಂದ 40 ನಿಮಿಷಗಳ ಕಾಲ ಈ ಒಂದು ಪ್ರೋಸೆಸ್ ಏನಿದೆ ಅಂತ ಹೇಳ್ಬೋದು. ಅವರನ್ನು ಸಾಕಷ್ಟು ಅವರ ಬೆಂಬಲಿಗರಾಗಿ ಬಂದು ನಡೆಸುವಂಥದ್ದು ಮತ್ತೆ ಇನ್ನಿತರ ಏನಾದರೂ ಮಾಡಿದ್ರೆ ಒಂದು ಈಗ ನಿಮ್ಮ ಪ್ರದೇಶದಲ್ಲಿ ಆ ಬೈಕ್ ಸಂಖ್ಯೆ ಇದೀಗ ಕೆಲವೇ ಕ್ಷಣಗಳ ಹಿಂದೆ ಶಾಸಕ ಭೈರತಿ ಬಸವರಾಜರನ್ನ ಸಿಐಡಿ ಅಧಿಕಾರಿಗಳು ಎನ್ಜಿಬಿ ಕ್ವಾರ್ಟರ್ಸ್ನಲ್ಲಿರುವ 42ರ ಎಸಿಬಿಐ ನ್ಯಾಯಾಧೀಶ ಕಾಣಿಸ್ತಾಣ ಈ ಕಡೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.